ಗೋ ಹತ್ಯೆ ನಿಷೇಧ ಕಾಯ್ದೆ ವಾಪಸಾತಿ ಖಂಡಿಸಿ ಹಿಂದೂಪರ ಸಂಘಟನೆಗಳಿಂದ ತಿಪಟೂರಿನಲ್ಲಿ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಗೋ ಹತ್ಯೆ ನಿಷೇಧ ಕಾಯ್ದೆ ವಾಪಸ್ ಪಡೆಯಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರದ ಕ್ರಮ ಖಂಡನೀಯ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನ ಸರ್ಕಾರ ಮಾಡಬಾರದು ಅಂತ ಒತ್ತಾಯಿಸಿ ತಿಪಟೂರು ನಗರಸಭಾ ವೃತ್ತದಲ್ಲಿ ಹಿಂದೂಪರ ಸಂಘಟನೆಗಳಿಂದ ಮತ್ತು ರಾಜ್ಯ ಬಿಜೆಪಿ ವಕ್ತಾರ ಚಂದ್ರಶೇಖರ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಗೋ ಹತ್ಯೆ ನಿಷೇಧ ಕಾಯ್ದೆ ವಾಪಸ್ ಪಡೆಯಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರದ ಕ್ರಮ ಖಂಡನೀಯ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನ ಸರ್ಕಾರ ಮಾಡಬಾರದು ಅಂತ ಈ ವೇಳೆ ಆಗ್ರಹಿಸಿದ್ದಾರೆ. ತಿಪಟೂರು ನಗರಸಭಾ ವೃತ್ತದಲ್ಲಿ ಹಿಂದೂಪರ ಸಂಘಟನೆಗಳು ಈ ಪ್ರತಿಭಟನೆಯನ್ನು ನಡೆಸಿದ್ದು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಇನ್ನೇನ್ರಿ ತಟ್ಟಬೇಕು ತಟ್ಟಾಗೋಗಿದ್ಯಲ್ರಿ. ಇಡೀ ದೇಶದಲ್ಲಿ ಕುರ್ಚಿ ಪುಂಡಾಂತರಾಗಿದ್ರಿ, ಇನ್ನೂ ಬುದ್ಧಿ ಬಂದಿಲ್ಲ ನಿಮ್ಗೆ ಅಂತ ಹೇಳಿದ್ರೆ. ಹಾಗಾಗಿ ಬಂಧುಗಳೇ, ಇದು ಕೇವಲ ಗೋಮಾತೆಯ ವಿಷಯ ಅಷ್ಟೇ ಅಲ್ಲ, ಇದು ಪೂರ ಹಿಂದೂಗಳ ಅಸ್ಮಿತೆಯ ವಿಷಯ, ಭಾರತ ಸಂಸ್ಕೃತಿಯ ಅಸ್ಮಿತೆಯ ವಿಷಯ. ಇಂತಹ ಕೃತ್ಯಕ್ಕೆ ಕೈ ಹಾಕ್ತಕ್ಕಂತಹ ಯಾವುದೇ ಕೆಲಸವನ್ನು ನಾವು ಸಹಿಸ್ಕೋಬಾರದು. ಸಂಜಯ್ ಜಿ ಹೇಳಿದಾಗ ಇದು ಕೇವಲ ಸಾಂಕೇತಿಕ ಪ್ರತಿಭಟನೆ. ಇದ್ರ ಜೊತೆಗೆ ಈ ತಿಪಟೂರಲ್ಲಿ ತಲೆ ಎತ್ತಿರ್ತಕ್ಕಂತಹ ಏನು ಅಕ್ರಮ ಕಸಾಯಿಖಾನೆಗಳಿದೆಯಲ್ಲ, ಈ ಕಸಾಯಿಖಾನೆಗಳು ಕೂಡ ಮುಚ್ಚಲೇಬೇಕು. ನೀವು ಮುಚ್ತೀರಾ ಅಥವಾ ನಾವು ಮುಚ್ಚಿಸ್ಬೇಕಾ, ಈ ಒಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿ ಕೊಡ್ತಾ, ಆ ಗೋಮಾತೆ ನಮ್ಮನ್ನ ಕಾಪಾಡುತ್ತೆ, ನಾವು ಗೋಮಾತೆಯನ್ನು ಕಾಪಾಡ್ತೀವಿ ಅಂತಕ್ಕಂಥ ಮಾತನ್ನ ಆ ಗೋಮಾತೆಗೆ ನೀಡ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ.